ಧರ್ಮಸ್ಥಳ ಗ್ರಾಮದವರು ಅಂದ್ರೆ ಭಕ್ತಾದಿಗಳು ಮತ್ತು ಒಂದು ಗುಂಪಿನ ನಡುವೆ ನಿನ್ನೆ ವಿಪರೀತವಾಗಿ ಘರ್ಷಣೆ ಉಂಟಾಯಿತು. ಇದರಿಂದ ಕೆಲ ಕಾಲ ಧರ್ಮಸ್ಥಳ ಗ್ರಾಮ ಉದ್ವಿಗ್ನಗೊಳ್ತು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 3 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಎಸ್ಪಿ ಅರುಣ್ ಕುಮಾರ್ ಅವರು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಏನೇನಾಗಿದೆ ಅಂತ ಹೇಳಿ. ಸೊ ಆಮೇಲೆ ಈ ಥರದ್ದು ಘಟನೆಗಳು ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾಪಾಡೋ ನಿಟ್ಟಿನಲ್ಲಿ 3 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಿದ್ದೀವಿ ಅಂತ ಪಿ ಅರುಣ್ ಅವರು ಅಲ್ಲಿನ ಎಸ್ಪಿ ದಕ್ಷಿಣ ಕನ್ನಡದ ಎಸ್ಪಿ ಅವ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಕೇಸ್ ಇದೆಯಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಪ್ರಕರಣ ದಾಖಲಾಗಿದೆ. ಸುಳ್ಳು ಪ್ರಚಾರ ಮತ್ತು ಕ್ಷೇತ್ರದ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲ್ಲೆಯನ್ನ ಮಾಡಿದ್ರು. ಧರ್ಮಸ್ಥಳದ ಪಾಂಗಳ ಎಂಬಲ್ಲಿ ಈ ಹಲ್ಲೆ ಆಯಿತು. ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸಮೀರ್, ಜಯಂತ್ ಮೇಲೆ ಪ್ರಕರಣ ಆಗಿದೆ. ಸೊ ಹೇಳ್ತಿದ್ವಿ ನಿಮಗೆ ನಾವು FIR ಆಗಿರೋ ಹೆಸರುಗಳು, FIR ಅಥವಾ ಕೇಸ್ ಆಗಿರೋ ಹೆಸರುಗಳು ಇವು. ಸಮೀರ್ ಅಂತ ಈತ AI ಮೂಲಕ ಅದೇನೋ ವಿಡಿಯೋ ಮಾಡಿಕೊಂಡು ಇತ್ತೀಚೆಗೆ ಪ್ರಚಲಿತಕ್ಕೆ ಬಂದಂತಹ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ಗಿರೀಶ್ ಮಟ್ಟಣ್ಣ, ಈತನ ಬಗ್ಗೆ ಇರುವಂತಹ ಆರೋಪಗಳು ಕೂಡ ನೂರಾರಿದೆ. ಮಹೇಶ್ ತಿಮ್ರೋಡಿ ಮಾಜಿ ರೌಡಿ ಶೀಟರ್. ನಿನ್ನೆ ವಿಜುವಲ್ಸು ಹೇಗೆ ಅಲ್ಲಿ ತಳ್ಳಾಟ ನೂಕಾಟ ಎಲ್ಲ ಆಯಿತು, ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕೆ ಈ ಘರ್ಷಣೆ ಆಯಿತು ಅಂತ ಅಂದರೆ, ಈ 13-14 ದಿನಗಳಲ್ಲಿ, ಲಾಸ್ಟ್ ಒಂದು 14 ದಿನದಲ್ಲಿ ಪದೇ ಪದೇ ಕೆಲ ಯೂಟ್ಯೂಬರ್ಸ್ ಬಂದು ಕ್ಷೇತ್ರದ ಹೆಸರು ತಗೊಂಡು ಮತ್ತು ಕ್ಷೇತ್ರದ ಒಂದು ಕುಟುಂಬದ ಹೆಸರು ತಗೊಂಡು ಟಾರ್ಗೆಟ್ ಮಾಡಿಕೊಂಡು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಒಂದು ವರ್ಗದ ಆಕ್ರೋಶದ ಕಟ್ಟೆ ಒಡೆದಿತ್ತು. ಹೀಗಾಗಿ ಅಲ್ಲಿದ್ದಂತಹ ಯೂಟ್ಯೂಬರ್ಗಳಿಗೆ ಧರ್ಮದೇಟು ಬೀಳೋ ಪ್ರಸಂಗ ಎಲ್ಲ ಆಯಿತು. ಅದಾದ ಮೇಲೆ ಅದು ಹಾಸ್ಪಿಟಲ್ ತನಕ ಹೋಯಿತು. ಹಾಸ್ಪಿಟ್ಲಲ್ಲೂ ಕೂಡ ಇಂಥದ್ದೇ ಹಲ್ಲೆಯ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಸದ್ಯಕ್ಕೆ ಈ ಥರದ ಘರ್ಷಣೆಗಳು ಮತ್ತೆ ರಿಪೀಟ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋ ಕೆಲಸ ಆಗ್ತಾ ಇದೆ.